ಇನ್ನು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಣೆಯಾಗಿದೆ. ಸಹಜ ಸ್ಥಿತಿಯತ್ತ ಜಮ್ಮು ಮತ್ತು ಕಾಶ್ಮೀರ ಮರಳುತ್ತಾ ಇದೆ. 2 ದಿನಗಳಿಂದ ಯಾವುದೇ ಶೆಲ್ ದಾಳಿಯಾಗಿಲ್ಲ. ಜಮ್ಮುವಿನ ಪೂಂಚ್ನಲ್ಲಿ ಸಾಮಾನ್ಯ ಸ್ಥಿತಿಗೆ ಜನಜೀವನ ಸಾಗ್ತಾ ಇದೆ. ವ್ಯಾಪಾರ ವ್ಯವಹಾರ ಜನರು ತೊಡಗಿಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ಪ್ರವಾಸೋದ್ಯಮ ಇಂಪ್ರೂವ್ ಆದರೆ, ಜನ ಹೋಗೋದಕ್ಕೆ ಶುರುವಾದರೆ ಮತ್ತೊಮ್ಮೆ ನಾರ್ಮಲ್ಸಿ ಬರುತ್ತೆ, ಸಾಮಾನ್ಯ ಸ್ಥಿತಿ ಬರುತ್ತೆ. ನೀವು ನೋಡ್ತಾ ಇದ್ದೀರಿ, ಎಲ್ಲರೂ ಯಾರೆಲ್ಲ ಹಳ್ಳಿಗಳನ್ನು ತೊರೆದಿದ್ರೋ, ಬೇರೆ ಬೇರೆ ಕಡೆಗೆ ಸ್ಥಳಾಂತರ ಆಗಿದ್ರು, ಮತ್ತೆ ವಾಪಸ್ ಹೋಗ್ತಾ ಇದ್ದಾರೆ. ಎಲ್ಲವೂ ಕೂಡ ಸಹಜ ಸ್ಥಿತಿಗೆ ಮರಳ್ತಾ ಇದೆ. ಡ್ರೋನ್ ದಾಳಿಗಳಾಗ್ತಾ ಇತ್ತು, ಮಿಸೈಲ್ ದಾಳಿಗಳಾಗ್ತಾ ಇತ್ತು, ಜೊತೆಗೆ ಶೆಲ್ ದಾಳಿ ಆಗ್ತಾ ಇತ್ತು. ಸೊ ನಾವು ಯಾವ ಶಬ್ದವೂ ಇಲ್ಲ, ಯಾವ ಗುಂಡಿನ ದಾಳಿಯ ಶಬ್ದವೂ ಇಲ್ಲ. ಎಲ್ಲವೂ ಕೂಡ ಸಾಮಾನ್ಯ ಸ್ಥಿತಿಗೆ ಬರ್ತಾ ಇದೆ. ಜನರು ಸಾಮಾನ್ಯ ಸ್ಥಿತಿಗೆ ಮರಳ್ತಾ ಇದ್ದಾರೆ. ವ್ಯಾಪಾರ ವಹಿವಾಟನ್ನು ನೋಡ್ತಾ ಇದ್ದೀರಿ. ಆರ್ಟಿಕಲ್ 370ಯ ನಂತರ ಇಡೀ ಜಮ್ಮು ಕಾಶ್ಮೀರದಲ್ಲಿ ಒಂದು ದೊಡ್ಡ ಮಟ್ಟಿಗಿನ ಬದಲಾವಣೆ ನೋಡೋದಕ್ಕೆ ಸಿಕ್ಕಿತ್ತು. ಪ್ಯಾರಡಮ್ ಶಿಫ್ಟ್ ಅಂತ ಹೇಳ್ತಾರಲ್ಲ, ಆ ಥರದ ಪ್ಯಾರಡಮ್ ಶಿಫ್ಟ್ ಆಗಿತ್ತು. ಸೊ ಈ ಪೆಹಲ್ಗಾಮ್ ಆದ ನಂತರ ಸ್ವಲ್ಪ ಉದ್ವಿಗ್ನತೆ ಇತ್ತು. ಆದರೆ ಈಗ ಮತ್ತೊಮ್ಮೆ ಸಹಜ ಸ್ಥಿತಿಯತ್ತ ಜಮ್ಮು ಕಾಶ್ಮೀರದ ಜನತೆ ಸಾಗ್ತಾ ಇದೆ. ನೋಡಿ, ಈ ಹಿಂದೆ ಈ ಥರದ ದೃಶ್ಯ ನೋಡೋದಕ್ಕೆ ಸಿಗ್ತಾ ಇರಲಿಲ್ಲ. ಇಂಡಿಯನ್ ಆರ್ಮಿ ಅಂತ ಹೇಳಿದ್ರೆ ಸಿಡಿದು ಬೀಳ್ತಾ ಇದ್ರು ಅಲ್ಲಿರುವಂಥ ಜನ. ಆದರೆ ಇವತ್ತು ಆ ಪರಿಸ್ಥಿತಿ ಇಲ್ಲ. ಇಂಡಿಯನ್ ಆರ್ಮಿ ಅಂತ ಹೇಳಿದ ತಕ್ಷಣವೇ ಅವ್ರಿಗೊಂದು ಸೇಫ್, ನಾವು ಸುರಕ್ಷಿತರು ಅನ್ನೋ ಭಾವನೆ ಬರ್ತಾ ಇದೆ. ಜೊತೆಗೆ ಭಾರತೀಯ ಸೈನ್ಯವು ಕೂಡ ಈ ಮೆಡಿಕಲ್ ಕಿಟ್ಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಆ ದೃಶ್ಯವನ್ನು ನೋಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.